ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಸುರಿದಂಥ ಭಾರೀ ಮಳೆಯಿಂದಾಗಿ ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನ ದೊಡ್ಡತಪ್ಪಲೆ ಬಳಿ ನಿನ್ನೆ ಭಾರೀ ಪ್ರಮಾಣದ ಗುಡ್ಡ ಕುಸಿತ ಉಂಟಾಗಿತ್ತು. ಅಲ್ಲಿ ರಸ್ತೆಗೆ ಆವರಿಸಿದ ಮಣ್ಣನ್ನು ತೆರವುಗೊಳಿಸಿದ ಬಳಿಕ ಈಗ ಈ ಕ್ಷಣದಲ್ಲಿ ಏನು ನಿಧಾನವಾಗಿ ವಾಹನ ಸಂಚಾರ ಆರಂಭ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಈಗ ಸ್ಥಳದಲ್ಲಿ ನಾವಿದ್ದೇವೆ. ಒಂದೊಂದೇ ವಾಹನಗಳು ಇವೆಲ್ಲವೂ ಕೂಡ ನಿನ್ನೆಯಿಂದ ಸುಮಾರು 20 ಗಂಟೆಗಳಿಂದ ರಸ್ತೆಯಲ್ಲೇ ಕಾದು ನಿಂತಿದ್ದಂಥ ವಾಹನಗಳು, ಟ್ರಕ್ಗಳು, ಲಾರಿಗಳು ಎಲ್ಲವೂ ಕೂಡ ಈಗ ನಿಧಾನವಾಗಿ ಒಂದೊಂದೇ ವಾಹನಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸ್ಥಳದಲ್ಲಿ ದೊಡ್ಡ ಪ್ರಮಾಣದ ಭೂಕುಸಿತ ಆಗಿತ್ತು. ರಸ್ತೆ ಮೇಲೆ ಸುಮಾರು 8 ರಿಂದ 10 ಅಡಿಗಳಷ್ಟು ಮಣ್ಣು ರಸ್ತೆ ಮೇಲೆ ಬಿದ್ದಿತ್ತು. ಆ ಮಣ್ಣಿನ ನಡುವೆ ಹಲವಾರು ವಾಹನಗಳು ಕೂಡ ಸಿಲುಕೊಂಡಿದ್ವು. ಆ ವಾಹನಗಳನ್ನು ಕೂಡ ತೆರವು ಮಾಡಿ ಮಣ್ಣನ್ನು ಕೂಡ ರಾತ್ರಿ ಇಡೀ ಕಾರ್ಯಾಚರಣೆಯನ್ನು ಮಾಡಿ ಮಣ್ಣನ್ನು ತೆರವುಗೊಳಿಸಿದ ಬಳಿಕ ಇವಾಗ ಯಾವ ವಾಹನಗಳು ರಸ್ತೆ ಮಧ್ಯೆ ಸ್ಟ್ರಕ್ ಆಗಿದ್ವು ಆ ಎಲ್ಲ ವಾಹನಗಳನ್ನು ಒಂದೊಂದಾಗಿ ಈಗ ಕಳಿಸ್ತಾ ಇದ್ದಾರೆ. ನೋಡ್ತಿದ್ವಿ, ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಅಲ್ಲಿ ನಿಂತಿದ್ದಾವೆ. ಅವೆಲ್ಲವೂ ಕೂಡ ಒಂದೊಂದಾಗಿ ಬರ್ತಾ ಇದ್ದಾವೆ. ಎಲ್ಲ ಟ್ಯಾಂಕರ್ಗಳು, ಸರಕು ಸಾಗಣೆಯ ವಾಹನಗಳು, ಕೆಲವೊಂದು ಲೋಡ್ ಗಾಡಿಗಳಿದ್ದಾವೆ, ಕೆಲವೊಂದು ಏನೋ ಡೀಸೆಲ್ ಪೆಟ್ರೋಲ್ಗಳನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿ ವಾಪಸ್ ಮಂಗಳೂರಿಗೆ ಹೋಗ್ತಿರ್ತಕ್ಕಂಥ ವಾಹನಗಳ ಟ್ಯಾಂಕರ್ಗಳಿದ್ದಾವೆ. ಅವೆಲ್ಲವೂ ಕೂಡ ನಿಧಾನವಾಗಿ ಈಗ ಒಂದೊಂದೇ ಈಗ ಏನು ದೊಡ್ಡತಪ್ಪಲೆ ಬಳಿ ಭೂಕುಸಿತ ಉಂಟಾಗಿತ್ತು ಆ ಸ್ಥಳದ ಮೂಲಕ ಮಂಗಳೂರು ಕಡೆಗೆ ಮತ್ತೆ ಪಾಸ್ ಆಗ್ತಿದ್ದಾವೆ. ಇಲ್ಲೇನು ಹೆದ್ದಾರಿ ಕೆಲಸ ನಡೀತಿದೆ, ಅದರ ಸಿಬ್ಬಂದಿಗಳೆಲ್ಲರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಒಂದೊಂದೇ ಹಂತವಾಗಿ ಹಂತವಾಗಿ ಕಳಿಸ್ತಾ ಇದ್ದಾರೆ. ಸೊ ಈ ಮೂಲಕವಾಗಿ ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದ ಸಂಪೂರ್ಣವಾಗಿ ಬಂದಾಗಿದ್ದಂಥ ಶಿರಾಡಿ ಘಾಟ್ನ ಸಂಚಾರ ಈಗ ನಿಧಾನವಾಗಿ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಿಂದ 10:30-11 ಗಂಟೆ ಸುಮಾರಿಗೆ ಈ ಸ್ಥಳಕ್ಕೆ ರಾಜ್ಯದ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾರೆ. ಈ ಪರಿಶೀಲನೆ ನಡೆಸಿ ಸಂಚಾರಕ್ಕೆ ಸೂಕ್ತವಾಗಿರ್ತಕ್ಕಂಥ ಭರವಸೆಯನ್ನು ಅಧಿಕಾರಿಗಳು ಕೊಟ್ಟರೆ ಆಗ ಎಲ್ಲ ರೀತಿಯ ವಾಹನಗಳ ಸಂಚಾರಕ್ಕೆ ಕೂಡ ಅವಕಾಶ ಮಾಡಿಕೊಡಲಾಗ್ತದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.